ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 6 ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಇದು 10th ಕ್ಲಾಸಲ್ಲಿ ಫಸ್ಟ್ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸಾರ್ವಜನಿಕ ಆಡಳಿತ. ಆಧುನಿಕ ಸಮಾಜವು ಸಂಕೀರ್ಣ ಮತ್ತು ಶೀಘ್ರಗತಿಯ ಬದಲಾವಣೆಗಳಿಗೆ ಒಳಗಾಗುತ್ತಿರುವುದರಿಂದ ಸಾರ್ವಜನಿಕ ಆಡಳಿತವು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಆಗುವ ಪ್ರಯೋಜನಗಳ ಅರಿವು ಮತ್ತು ಮಹತ್ವವು ದಿನೇ ದಿನೇ ಹೆಚ್ಚುತ್ತಿದೆ. ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಏನೆಲ್ಲ ಪ್ರಯೋಜನಗಳಾಗ್ತವೆ ಅನ್ನೋ ಅರಿವು ದಿನೇ ದಿನೇ ಅದರ ಮಹತ್ವ ಹೆಚ್ಚಾಗ್ತಾ ಇದೆ. ಆಡಳಿತಾತ್ಮಕ ಪ್ರಯೋಗಗಳು ಮಾನವ ಸಮಾಜದಷ್ಟೇ ಪುರಾತನವಾದವು. ಮಾನವ ಸಮಾಜ ಎಷ್ಟು ಪುರಾತನವಾಗಿದೆಯೋ ಅಷ್ಟೇ ಪುರಾತನವಾದುದಾಗಿದೆ ಆಡಳಿತಾತ್ಮಕ ಪ್ರಯೋಗಗಳು. ಆದರೆ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ವಿಶೇಷವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಾರಂಭವಾಯಿತು. ನೋಡಿ, ಇದು ತುಂಬ ಇಂಪಾರ್ಟೆಂಟು. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಾರಂಭವಾಗುತ್ತೆ. ಅಮೆರಿಕದ ಮಾಜಿ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ರವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯಲಾಯಿತು. ನೋಡಿ, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಲ್ಲ ತರಹದ ಎಕ್ಸಾಮ್ಗಳಿಗೆ ಈ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ನೋಡಿ, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದಾಗ ವುಡ್ರೋ ವಿಲ್ಸನ್ ಅನ್ನೋದು ನೆನಪಲ್ಲಿರಲಿ. ಪ್ರಸ್ತುತ ಸಾರ್ವಜನಿಕ ಆಡಳಿತವು ಎಲ್ಲ ರಾಷ್ಟ್ರಗಳಲ್ಲಿ ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಹೊರಹೊಮ್ಮುತ್ತಿದೆ. ಓಕೆ, ಇಷ್ಟು ಸಾರ್ವಜನಿಕ ಆಡಳಿತ. ಒಂಥರ ಏನೋ ಪೀಠಿಕೆ ಥರ ಆಯಿತು. ನೆಕ್ಸ್ಟು ಅರ್ಥ ಮತ್ತು ವ್ಯಾಖ್ಯೆ. ಕನ್ನಡದ ಆಡಳಿತ ಎಂಬ ಪದವು ಆಂಗ್ಲ ಭಾಷೆಯ ಅಡ್ಮಿನಿಸ್ಟ್ರೇಷನ್ ಎಂಬ ಪದದ ಭಾಷಾಂತರವಾಗಿದೆ. ಕನ್ನಡದಲ್ಲಿ ಆಡಳಿತ ಅಂತ ಕರಿತೀವಲ್ಲ, ಇದು ಆಂಗ್ಲ ಭಾಷೆಯ ಅಥವಾ ಇಂಗ್ಲಿಷ್ ಭಾಷೆಯ ಅಡ್ಮಿನಿಸ್ಟ್ರೇಷನ್ ಎಂಬ ಪದದ ಭಾಷಾಂತರವಾಗಿದೆ. ಅಡ್ಮಿನಿಸ್ಟ್ರೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟಿಯರ್ ಎಂಬ ಎರಡು ಪದಗಳ ಸಂಯೋಜನೆಯಾಗಿದ್ದು, ಸೇವೆ ಮಾಡು ಟು ಸರ್ವ್, ಕಾಳಜಿ ವಹಿಸು ಟು ಕೇರ್, ನೋಡಿಕೊಳ್ಳು ಟು ಲುಕ್ ಆಫ್ಟರ್, ಸಾರ್ವಜನಿಕ ವ್ಯವಹಾರ ನಿರ್ವಹಿಸು ಟು ಮ್ಯಾನೇಜ್ ದ ಅಫೇರ್ಸ್ ಎಂಬ ಅರ್ಥಗಳನ್ನು ಸೂಚಿಸುತ್ತದೆ. ನೋಡಿ, ಎಷ್ಟು ಅರ್ಥಗಳನ್ನು ಸೂಚಿಸ್ತದೆ ಅನ್ನೋದು ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಅಡ್ಮಿನಿಸ್ಟ್ರೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟಿಯರ್ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ. ಇದು ಕೇಳ್ತಾರೆ, ಅಡ್ಮಿನಿಸ್ಟ್ರೇಷನ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ. ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಆಡ್ ಮತ್ತು ಮಿನಿಸ್ಟಿಯರ್ ಎಂಬ ಎರಡು ಪದಗಳಿಂದ ಸಂಯೋಜನೆಗೊಂಡಿದೆ. ಇದರ ಅರ್ಥ ಏನು ಅಂತ ಕೇಳಿದಾಗ, ಸೇವೆ ಮಾಡು ಟು ಸರ್ವ್, ಕಾಳಜಿ ವಹಿಸು ಟು ಕೇರ್, ನೋಡಿಕೊಳ್ಳು ಟು ಲುಕ್ ಆಫ್ಟರ್, ಸಾರ್ವಜನಿಕ ವ್ಯವಹಾರ ನಿರ್ವಹಿಸು ಟು ಮ್ಯಾನೇಜ್ ದ ಅಫೇರ್ಸ್ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಆದ್ದರಿಂದ ಆಡಳಿತ ಎಂದರೆ ಜನರಿಗೆ ಸೇವೆ ಸಲ್ಲಿಸು, ಜನರ ಬಗೆಗೆ ಕಾಳಜಿ ವಹಿಸು ಮತ್ತು ಜನರಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ನಿರ್ವಹಿಸುವ ಪ್ರಕ್ರಿಯೆಯಾಗಿದೆ. ಓಕೆ, ಸಾರ್ವಜನಿಕ ಆಡಳಿತ ಎಂಬುದು ಆಡಳಿತ ಎಂಬ ವ್ಯಾಪಕ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗವಾಗಿದೆ. ಸಾರ್ವಜನಿಕ ಆಡಳಿತ ಎಂಬುದು ಆಡಳಿತ ಎಂಬ ವ್ಯಾಪಕ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗವಾಗಿದೆ. ಸಾರ್ವಜನಿಕ ಎನ್ನುವ ಪದವು ಸರ್ಕಾರಿ, ಗವರ್ಮೆಂಟ್ ಎನ್ನುವ ಅರ್ಥವನ್ನು ಕೂಡ ಸೂಚಿಸುತ್ತದೆ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ನರು ಬಳಸಿದರು. ಇದು ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಸಿದ್ರು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನೋವರು 1812ರಲ್ಲಿ ಈ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ. ಓಕೆ, ಆ ನಂತರ ಹಲವು ಚಿಂತಕರು ಸಾರ್ವಜನಿಕ ಆಡಳಿತವನ್ನು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದರು. ಯಾರ್ಯಾರು ಯಾವ ರೀತಿಯಾದ ವ್ಯಾಖ್ಯೆಯನ್ನು ಕೊಟ್ಟರು ಸಾರ್ವಜನಿಕ ಆಡಳಿತದ ಬಗ್ಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವುಡ್ರೋ ವಿಲ್ಸನ್ನರ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈ ವ್ಯಾಖ್ಯೆಗಳು ತುಂಬ ಇಂಪಾರ್ಟೆಂಟು. ನಾನು ಈ ವ್ಯಾಖ್ಯೆಗಳ ಬಗ್ಗೆ ಹೇಳ್ತಾ ಇರುವಾಗ ಸಾಕಷ್ಟು ಸರಿ ಹೇಳಿದ್ದೀನಿ. ವ್ಯಾಖ್ಯೆಗಳು ಕೊಟ್ಬಿಟ್ಟು ಇದು ಯಾರ ಹೇಳಿಕೆ ಆಗಿದೆ ಅಂತ ಎಕ್ಸಾಮಲ್ಲಿ ಕೊಡ್ತಾರೆ ಅಂತ. ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟು. ಗಟ್ಟು ಹೊಡೆದೇನು ಬೇಕಾಗಿಲ್ಲ, ಜಸ್ಟ್ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಷ್ಟೇ.
ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸಬೇಕು ಅಂತ ಹೇಳೋರು ಕ್ರಮಬದ್ಧವಾಗಿ ಏನು ಜಾರಿಗೊಳಿಸ್ತಾರಲ್ಲ ಅದನ್ನೇ ಸಾರ್ವಜನಿಕ ಆಡಳಿತ ಅಂತ ಹೇಳಿದವರು ವುಡ್ರೋ ವಿಲ್ಸನ್ ಅವರು. ನೆಕ್ಸ್ಟು ಪಿಫ್ನರ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತೆ ಅಂತ ಹೇಳ್ತಾರೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವಾಗ ಸಾಮೂಹಿಕ ಯತ್ನದ ಸಂಯೋಜನೆ ಮಾಡುವುದೇ ಸಾರ್ವಜನಿಕ ಆಡಳಿತ ಆಗಿರುತ್ತೆ ಅಂತ ಪಿಫ್ನರ್ ಅವರು ಹೇಳ್ತಾರೆ. ಲೂಥರ್ ಗುಲಿಕ್ ಅವ್ರ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಇವರೇನು ಹೇಳ್ತಾರೆ, ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯವನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ ಲೂಥರ್ ಗುಲಿಕ್. ಎಫ್.ಎಂ. ಮಾರ್ಕ್ಸ್ರ ಪ್ರಕಾರ ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾರೆ. ಓಕೆ ನೋಡಿ, GPSTRಗೂ ಸಹ ಕೇಳೋ ಸಾಧ್ಯತೆ ಇರುತ್ತೆ. ಸಾರ್ವಜನಿಕ ಆಡಳಿತದ ಬಗ್ಗೆ ವ್ಯಾಖ್ಯೆಗಳನ್ನು ವಿವರಿಸಿರಿ ಅಂತ ಕೇಳ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಒಟ್ಟಿನಲ್ಲಿ ಸಾರ್ವಜನಿಕ ಆಡಳಿತವೆಂದರೆ ಸಮಗ್ರ ಸರ್ಕಾರಿ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿದ್ದಾಗಿದೆ. ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆಯಾಗುತ್ತಿರುವ ರಾಜ್ಯದ ಸ್ವರೂಪಕ್ಕೆ ಅನುಗುಣವಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯು ಹೆಚ್ಚುತ್ತಿದೆ. ನೋಡಿ, ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಮಾರ್ಪಾಡಾಗ್ತಾ ಇದೆ. ಆ ಮಾರ್ಪಾಡಾಗುವ ಸ್ವರೂಪಕ್ಕೆ ಅನುಗುಣವಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ. ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಮಾನವ ಸಮಾಜದ ಅಳಿವು ಮತ್ತು ಉಳಿವು ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ. ಓಕೆ, ಸಾರ್ವಜನಿಕ ಆಡಳಿತವು ಮಾನವನ ಅಳಿವು ಮತ್ತು ಉಳಿವಿಗೆ ಇದು ಅವಲಂಬನೆಯಾಗಿದೆ. ಓಕೆ, ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುತ್ತಾರೆ. ಎಸ್, ಹುಟ್ಟಿನಿಂದ ಸಾಯೋವರೆಗೂ ಕೂಡ ಸಾರ್ವಜನಿಕ ಆಡಳಿತದ ಒಳಗನೆ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯೊಳಗನೆ ಬರ್ತಾರೆ ಅವರು. ಇದು ರಾಜ್ಯ ವ್ಯವಸ್ಥೆಯ ಹೃದಯವಾಗಿದೆ. ಸಾರ್ವಜನಿಕ ಆಡಳಿತ ಇಲ್ಲದ ರಾಜ್ಯ ಕಲ್ಪನೆ ಅಸಾಧ್ಯವಾಗಿದೆ. ಸಾರ್ವಜನಿಕ ಆಡಳಿತ ಇರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸಾರ್ವಜನಿಕ ಆಡಳಿತ ಇಲ್ಲದ ರಾಜ್ಯ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆಧುನಿಕ ರಾಜ್ಯಗಳನ್ನು ಆಡಳಿತಾತ್ಮಕ ರಾಜ್ಯಗಳು ಎಂದು ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ಸ್ ಅಂತೇಳಿ ಪರಿಗಣನೆ ಮಾಡಲಾಗುತ್ತೆ. ಓಕೆ, ಈ ಕೆಳಕಂಡ ಅಂಶಗಳು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸುತ್ತವೆ. ಫಸ್ಟ್ ಒನ್, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ನೋಡಿ, GPSTRಗೆ ಕೇಳೋ ಸಾಧ್ಯತೆ ಇದೆ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದಾಗ ಇವೆಲ್ಲ ಪಾಯಿಂಟ್ಸ್ ಬರೀಬೇಕು. ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ರಾಜ್ಯದಲ್ಲಿ ಶಾಸಕಾಂಗ ಹಾಗೂ ನ್ಯಾಯಾಂಗವಿಲ್ಲದ ಸರ್ಕಾರವನ್ನು ಊಹಿಸಬಹುದು, ಆದರೆ ಆಡಳಿತಾಂಗವಿಲ್ಲದ ಸರ್ಕಾರ ಅಥವಾ ರಾಜ್ಯವನ್ನು ಊಹಿಸಲು ಅಸಾಧ್ಯ. ರಾಜ್ಯದಲ್ಲಿ ಶಾಸಕಾಂಗ ಶಾಸನ ಮಾಡ್ದೇನೆ, ನ್ಯಾಯವನ್ನು ನಿರ್ಣಯ ಮಾಡ್ದೇನೆ, ನ್ಯಾಯವನ್ನು ಕೊಡದೇನೆ ಒಂದು ಸರ್ಕಾರ ಇದೆ ಅಂತಂದರೆ ಅದನ್ನು ಊಹಿಸ್ಬೋದು. ಆದರೆ ಆಡಳಿತಾಂಗವಿಲ್ಲದ ಸರ್ಕಾರ ಅಥವಾ ರಾಜ್ಯ ಊಹಿಸೋದಕ್ಕೇ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಸಾರ್ವಜನಿಕ ನೀತಿಗಳನ್ನು ಕಾರ್ಯಗತಗೊಳಿಸಲು ಆಡಳಿತಾತ್ಮಕ ಯಂತ್ರ ಎಲ್ಲ ರಾಷ್ಟ್ರಗಳಲ್ಲಿಯೂ ಅತ್ಯವಶ್ಯಕವಾಗಿರುತ್ತೆ. ಹಾಗಾಗಿ ಪಾಲ್ ಎಚ್ ಅಪಲ್ಬಿ ರವರು ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟವಾದವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಾಲ್ ಎಚ್ ಅಪಲ್ಬಿ ಇವರು ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟವಾಗಿದೆ ಅಂತ ಹೇಳ್ತಾರೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದು ಕೂಡ ವ್ಯಾಖ್ಯದಲ್ಲಿ ಬರುತ್ತೆ ನೋಡಿ, ನೆನಪಲ್ಲಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಸೇವೆಯನ್ನು ಸಲ್ಲಿಸುತ್ತಿದೆ. ಸಾರ್ವಜನಿಕ ಆಡಳಿತ ವ್ಯವಸ್ಥೆಯು ವ್ಯಕ್ತಿಯ ಜನನದಿಂದ ಹಿಡಿದು ಅವನ ಮರಣದವರೆಗೂ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ. ನೋಡಿ, ವ್ಯಕ್ತಿ ಹುಟ್ಟಿದಾಗಿಂದ, ಫಾರ್ ಎಕ್ಸಾಂಪಲ್ ಹುಟ್ಟಿದಾಗ ಯಾವೆಲ್ಲ ಮೂಲಭೂತ ಅವಶ್ಯಕತೆಗಳು ಆ ಮಗುಗೆ ಬೇಕಾಗುತ್ತೋ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುತ್ತೆ. ಆಮೇಲೆ ಸಾಯೋವರೆಗೂ ವಹಿಸುತ್ತೆ. ಸತ್ತ ನಂತರನೂ ಕೂಡ ಕೆಲವೊಂದಿಷ್ಟು ಮೂಲಭೂತ ಅವಶ್ಯಕತೆಗಳು ಬೇಕಾಗ್ತವೆ. ಆ ರೀತಿಯಾಗಿ
ವ್ಯಕ್ತಿಯ ಜನನದಿಂದ ಹಿಡಿದು ಅವನ ಮರಣದವರೆಗೂ ಕೂಡ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ. ಯಾವ ರೀತಿಯಾದ ಸೇವೆಯನ್ನು ಸಲ್ಲಿಸ್ತದೆ ಅಂತ ಕೇಳಿದಾಗ, ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಿ ಜನರ ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ ಮಾಡೋದು, ನ್ಯಾಯವನ್ನು ಒದಗಿಸುವುದು, ಶಿಕ್ಷಣ ನೀಡೋದು, ಉದ್ಯೋಗಾವಕಾಶವನ್ನು ಕಲ್ಪಿಸೋದು, ಅವಶ್ಯಕ ವಸ್ತುಗಳನ್ನು ಪೂರೈಸುವುದು, ದೇಶದ ರಕ್ಷಣೆಯನ್ನು ಮಾಡೋದು, ಆರ್ಥಿಕ ಸಮಾನತೆಯನ್ನು ಉಂಟು ಮಾಡೋದು, ಇವೆಲ್ಲನೂ ಕೂಡ ಸೇವೆ ಸಲ್ಲಿಸ್ತದೆ. ಮುಂತಾದ ಹಲವು ರೀತಿಯ ಸೇವೆಗಳನ್ನು ಕೂಡ ಒದಗಿಸ್ತದೆ. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದು ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಸಾರ್ವಜನಿಕ ಆಡಳಿತವು ಕಾನೂನು ಮತ್ತು ನೀತಿಗಳನ್ನು ಜಾರಿಗೊಳಿಸಿ ಸಮಾಜದಲ್ಲಿ ಜನರ ಚಟುವಟಿಕೆಗಳನ್ನು ನಿಯಂತ್ರಿಸಿ ಕಾನೂನು ಹಾಗೂ ವ್ಯವಸ್ಥೆಯನ್ನು ಕಾಪಾಡುತ್ತದೆ. ಜನರು ಬೇಕಾಬಿಟ್ಟಿಯಾಗಿ ತಮ್ಮ ಇಚ್ಛಾನುಸಾರ ಏನಾದರೂ ಮಾಡೋದಕ್ಕೆ ಬಿಡೋದಿಲ್ಲ. ಕೆಲವೊಂದಿಷ್ಟು ನೀತಿಗಳನ್ನು ತಗೊಂಡು ಬರುತ್ತೆ, ಕೆಲವೊಂದಿಷ್ಟು ಕಾನೂನುಗಳನ್ನು ಜಾರಿಗೊಳಿಸುತ್ತೆ. ಆ ಕಾನೂನಿನ ಚೌಕಟ್ಟಿನಲ್ಲಿ ಜನರು ವಾಸ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಈ ರೀತಿಯಾಗಿ ಜನರನ್ನು ನಿಯಂತ್ರಿಸಿ ಕಾನೂನು ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುತ್ತೆ. ಸಾರ್ವಜನಿಕ ಆಡಳಿತವು ನಿಷ್ಠೆ ಹಾಗೂ ದಕ್ಷತೆಯಿಂದ ಕಾರ್ಯನಿರ್ವಹಿಸದಿದ್ದರೆ ಉತ್ತಮ ನೀತಿಗಳ ಗುರಿಗಳು ಕೇವಲ ಕಾಗದದ ಮೇಲಿನ ಘೋಷಣೆಗಳಾಗಿ ಉಳಿಯುತ್ತದೆ. ಓಕೆ, ಸಾರ್ವಜನಿಕ ಆಡಳಿತ ನಿಷ್ಠೆ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು. ಅಕಸ್ಮಾತ್ ನಿಷ್ಠೆಯಿಂದ ದಕ್ಷತೆಯಿಂದ ಕಾರ್ಯನಿರ್ವಹಿಸಲಿಲ್ಲ ಅಂತಂದರೆ ಏನಾಗುತ್ತೆ, ಉತ್ತಮ ನೀತಿಗಳ ಗುರಿಗಳು ಕೇವಲ ಕಾಗದದ ಮೇಲಿನ ಘೋಷಣೆಗಳಾಗ್ತವೆ. ಅಂದರೆ ಘೋಷಣೆ ಮಾಡ್ತಾರೆ, ನಾವು ಈ ರೀತಿಯೆಲ್ಲ ಕಾರ್ಯನಿರ್ವಹಿಸ್ತೀವಿ, ಈ ರೀತಿಯೆಲ್ಲ ಡೆವಲಪ್ಮೆಂಟ್ ಮಾಡ್ತೀವಿ, ಈ ರೀತಿಯಾದ ಅಭಿವೃದ್ಧಿ ಮಾಡ್ತೀವಿ, ಅಂದರೆ ಜನರನ್ನು ಅಭಿವೃದ್ಧಿಗೊಳಿಸ್ತೀವಿ ಅಂತ ಈ ಥರ ಎಲ್ಲ ಹೇಳ್ತಾರಲ್ಲ, ಅವೆಲ್ಲ ಏನಾಗುತ್ತೆ, ದಕ್ಷ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಲಿಲ್ಲ ಅಂತಂದಾಗ ಅವೆಲ್ಲ ಕೇವಲ ಕಾಗದದ ಮೇಲಿನ ಘೋಷಣೆಗಳಾಗಿ ಉಳಿತವೆ. ಓಕೆ, ನೆಕ್ಸ್ಟು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಸಮಾಜವು ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ವರ್ಗಗಳಿಗೆ ಸೇರಿದ ಜನರನ್ನೊಳಗೊಂಡಿರುತ್ತೆ. ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕ ವರ್ಗಗಳಿಗೆ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ವರ್ಗಗಳಿಗೆ ಸೇರಿದ ಜನರು ಇರ್ತಾರೆ. ಸಮಾಜದಲ್ಲಿರುವ ಬಡವರು ಮತ್ತು ದುರ್ಬಲ ವರ್ಗದವರ ಕ್ಷೇಮಾಭಿವೃದ್ಧಿಯೂ ಸಹ ರಾಜ್ಯ ಮತ್ತು ಸರ್ಕಾರಗಳಂತಹ ರಾಜ್ಯಾಡಳಿತ ಸಂಸ್ಥೆಗಳ ಜವಾಬ್ದಾರಿಯಾಗಿದೆ. ಬಡವರು ಮತ್ತು ದುರ್ಬಲರು ಇರ್ತಾರಲ್ಲ, ಅವರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ಅಥವಾ ರಾಜ್ಯ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಂಡಿರುತ್ತೆ, ಕೆಲವೊಂದಿಷ್ಟು ಕಾರ್ಯಗಳನ್ನು ಮಾಡಬೇಕು. ಬಡವರು, ಮಹಿಳೆಯರು, ಮಕ್ಕಳು, ಆದಿವಾಸಿಗಳು, ದಿವ್ಯಾಂಗ ಜನರು, ಹಿರಿಯ ನಾಯಕರು, ಅನಾಥರು ಮತ್ತು ನಿರ್ಗತಿಕರಂತಹ ಅನೇಕ ಜನರಿಗೆ ಸರ್ಕಾರದ ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ಅತ್ಯಗತ್ಯವಾಗಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಮಕ್ಕಳು ಹಿಂದುಳಿದ ಜನರೇನಿರ್ತಾರಲ್ಲ, ಆ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಅವರಿಗೆ ಆರ್ಥಿಕ ಬರ್ಡನ್ ಆಗಬಾರ್ದು ಅಂತೇಳಿ ಸ್ಕಾಲರ್ಶಿಪ್ ರೀತಿಯಲ್ಲಿ ಅವರಿಗೆ ಮುಂದೆ ಬರೋದಕ್ಕೆ, ಫಾರ್ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಕೊಡೋದು, ಇಲ್ಲ ಅವರಿಗೆ ಕೆಲವೊಂದಿಷ್ಟು ಸೀಟ್ಗಳನ್ನು ರಿಸರ್ವ್ ಇಡೋದು, ಈ ರೀತಿಯಾಗಿ ಮಾಡಬೇಕು. ಆಮೇಲೆ ಆದಿವಾಸಿಗಳಿಗೂ ಕೂಡ ಕೆಲವೊಂದಿಷ್ಟು ಯೋಜನೆಗಳ ತಗೊಂಡು ಬಂದು ಅವರನ್ನು ಮುಂದೆ ಬರೋ ಥರ ಮಾಡೋದು. ದಿವ್ಯಾಂಗ ಜನರು ಅವರಿಗೂ ಕೂಡ ಯಾವುದೇ ರೀತಿಯಾದ ಬರ್ಡನ್ ಆಗದೇ ರೀತಿಯಲ್ಲಿ ಕೆಲವೊಂದಿಷ್ಟು ಯೋಜನೆಗಳು ತಗೊಂಡು ಬಂದು ಅವರಿಗೆ ಮುಂದೆ ಬರೋ ಥರ ಮಾಡೋದು. ಈ ರೀತಿಯೆಲ್ಲ ಜನರಿಗೆ ಸರ್ಕಾರದ ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ಅತ್ಯಗತ್ಯವಾಗಿರುತ್ತೆ. ಅವನ್ನೆಲ್ಲ ಸಹ ನಿರ್ವಹಿಸೋದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಅವರ ಏಳಿಗೆಗಾಗಿ ಸರ್ಕಾರ ಅನುಷ್ಠಾನಗೊಳಿಸುವ ನೀತಿಗಳೇ ಸಾಮಾಜಿಕ ಭದ್ರತಾ ನೀತಿಗಳಾಗಿವೆ. ಉದಾಹರಣೆಗೆ ವಿಧವೆಯರು, ಹಿರಿಯ ನಾಯಕರು, ದಿವ್ಯಾಂಗ ಜನರಿಗೆ ನೀಡುವ ಮಾಶಾಸನಗಳು ಯಾರ್ಯಾರಿಗೆ ಕೊಡ್ತಾರೆ? ವಿಧವೆಯರಿಗೆ ಯಾಕೆ ಕೊಡ್ತಾರೆ ಅಂತಂದಾಗ, ದುಡಿತಕ್ಕಂಥ ಗಂಡಸೆ ಮನೇಲಿ ಇಲ್ಲದೆ ಇರೋವಾಗ ಅವರು ಯಾವುದೋ ಒಂದು ಕಾರಣಕ್ಕಾಗಿ ತೀರಿ ಹೋಗಿರ್ತಾರೆ. ಆ ಕುಟುಂಬ ಬಡತನದಿಂದ ಬಳಲಬಾರ್ದು, ಅವರಿಗೆ ಕೆಲವೊಂದಿಷ್ಟು ಆರ್ಥಿಕ ಸಹಾಯ ಆಗಲಿ ಅಂತೇಳಿ ತಿಂಗಳಿಗೆ 500, 1000, 1200 ಈ ರೀತಿಯಾದ ಯೋಜನೆಗಳ ಮೂಲಕ ಅವರಿಗೆ ಮಾಶಾಸನ ಕೊಡ್ತಾ ಬರುತ್ತೆ. ಸೇಮ್ ಅದೇ ಥರ ಹಿರಿಯ ನಾಯಕರಿಗೂ ಕೂಡ, ಆಮೇಲೆ ದಿವ್ಯಾಂಗ ಜನರಿಗೂ ಕೂಡ ಮಾಶಾಸನವನ್ನು ನೀಡುತ್ತೆ. ಅಂದರೆ ಆರ್ಥಿಕವಾಗಿ ಅವರಿಗೆ ಒಂದಿಷ್ಟು ಸಹಾಯ ಆಗಲಿ ಅಂತ. ಮಾಶಾಸನಗಳು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಜಾರಿಗೊಳಿಸಿರುವ ಯುವ ನಿಧಿ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಅನುಷ್ಠಾನಗೊಳಿಸಿರುವ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಮುಂತಾದವು ಸಾಮಾಜಿಕ ಭದ್ರತಾ ನೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿವೆ.
ನಿರುದ್ಯೋಗ ಸಮಸ್ಯೆ ಎದುರಿಸ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದೆ. ಇದು ತಿಂಗಳಿಗೆ 3,000 ಆಯಾ ಪದವಿಗೆ ಸಂಬಂಧಪಟ್ಟಂಗೆ ದುಡ್ಡು ಕೊಡ್ತಾರೆ. 2,000 3,000 ಈ ರೀತಿಯಾಗಿ ತಿಂಗಳಿಗೆ ಕೊಡ್ತಾ ಇರ್ತಾರೆ. ಆಮೇಲೆ ಬಡತನದ ರೇಖೆಗಿಂತ ಕೆಳಗಿರುವ ಜನರಿಗೆ ಆಹಾರದ ಭದ್ರತೆ ಪಡಿತರ ಚೀಟಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇವೆಲ್ಲ ಏನಾಗುತ್ತೆ, ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಮುಂತಾದ ಸಾಮಾಜಿಕ ಭದ್ರತಾ ನೀತಿಗಳಿಗೆ ಅತ್ಯುತ್ತಮ ಉದಾಹರಣೆಗಳಾಗಿದ್ದಾವೆ. ನೋಡಿ, ಇವು ಕೇಳಬಹುದು, ಸಾಮಾಜಿಕ ಭದ್ರತಾ ನೀತಿಗಳು ಯಾವುವು, ಉದಾಹರಣೆ ಕೊಡಿ ಅಂತ ಕೇಳಿದಾಗ ಇವೆಲ್ಲ ಬರಿಬೇಕು ನೋಡಿ. ಅಂದರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ, ಈ ತಿಂಗಳಿಗೆ ಏನು ಯುವ ನಿಧಿ, ಆಮೇಲೆ ಮಾಸಾಶನ ಕೊಡೋದು, ಆಮೇಲೆ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಭದ್ರತೆ ಒದಗಿಸುವ ಸಲುವಾಗಿ ಇದೇನು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ತಗೊಂಡು ಬಂದಿರ್ತಾರಲ್ಲ ಈ ಥರ, ಇವೆಲ್ಲ ಎಕ್ಸಾಂಪಲ್ ನೋಡಿ. ಇವುಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ರಿ. ಸಾರ್ವಜನಿಕ ಆಡಳಿತವು ಇಂತಹ ನೀತಿಗಳನ್ನು ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿ ಸಮಾಜದ ನೊಂದ ಬಂಧುಗಳಿಗೆ ಸಾಮಾಜಿಕ ಭದ್ರತೆಯನ್ನು ನೀಡುತ್ತೆ. ಓಕೆ, ನೆಕ್ಸ್ಟು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ. ಶಾಸಕಾಂಗಕ್ಕೂ ಮತ್ತು ಕಾರ್ಯಾಂಗಕ್ಕೂ ಕೂಡ ಸಹಾಯ ಮಾಡುತ್ತೆ ಸಾರ್ವಜನಿಕ ಆಡಳಿತ. ಓಕೆ, ಸಾರ್ವಜನಿಕ ಆಡಳಿತವು ಶಾಸಕಾಂಗ ರೂಪಿಸುವ ಶಾಸನಗಳನ್ನು ಮತ್ತು ಕಾರ್ಯಾಂಗ ರೂಪಿಸುವ ಸಾರ್ವಜನಿಕ ನೀತಿ ಯೋಜನೆಗಳನ್ನು ಚಾಚು ತಪ್ಪದೆ ಕಾರ್ಯಗತಗೊಳಿಸುತ್ತೆ. ಆವಾಗಲೇ ಹೇಳಿದ್ವಲ್ಲ, ಈ ಶಾಸಕಾಂಗ ಮತ್ತು ನ್ಯಾಯಾಂಗ ಇಲ್ಲದೇನೆ ಒಂದು ರಾಜ್ಯ ಅಥವಾ ಸರ್ಕಾರ ಊಹೆ ಮಾಡಬಹುದು. ಬಟ್ ಸಾರ್ವಜನಿಕ ಆಡಳಿತ ಇರಲೇದೇನೆ ಯಾವ ಸರ್ಕಾರನೂ ಯಾವ ರಾಜ್ಯನೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೊಟ್ಟಿದ್ರು. ಅದೇ ರೀತಿಯಾಗಿ ಶಾಸಕಾಂಗ ಹೊರಡಿಸಿರ್ತಕ್ಕಂಥ ಶಾಸನಗಳನ್ನು ಆಮೇಲೆ ಕಾರ್ಯಾಂಗ ರೂಪಿಸುವ ಸಾರ್ವಜನಿಕ ನೀತಿ ಯೋಜನೆಗಳನ್ನು ಚಾಚು ತಪ್ಪದೇನೆ ಸಾರ್ವಜನಿಕ ಆಡಳಿತ ಜಾರಿಗೊಳಿಸುತ್ತೆ. ಅವುಗಳ ನಿರೂಪಣೆಗೂ ಸಹ ಸಾರ್ವಜನಿಕ ಆಡಳಿತವೇ ಅವಶ್ಯಕ ಅಂಕಿಅಂಶಗಳು ಮತ್ತು ಮಾಹಿತಿಯನ್ನು ಒದಗಿಸ್ತದೆ. ಹೀಗೆ ಆಡಳಿತಾಂಗವು ಸಾರ್ವಜನಿಕ ನೀತಿ ಅನುಷ್ಠಾನದ ಜೊತೆಗೆ ಸಾರ್ವಜನಿಕ ನೀತಿ ನಿರೂಪಣಾ ಕಾರ್ಯದಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಆಡಳಿತಾಂಗವು ನಿಯೋಜಿತ ಶಾಸನಗಳ ರಚನೆಗೆ ಅಗತ್ಯವಾದ ಮಾಹಿತಿಯನ್ನು ತುಂಬಿಕೊಡುವ ಮೂಲಕ ನಿಯೋಜಿತ ಶಾಸನಗಳ ರಚನೆಗೂ ಕೂಡ ನೆರವಾಗುತ್ತೆ. ನೋಡಿ, ಸಾರ್ವಜನಿಕ ಆಡಳಿತ ಏನು ಮಾಡುತ್ತೆ, ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೊಳಿಸಬೇಕಾದ್ರೆ ಅದ್ರ ಪೂರ್ವಾಪರ ಎಲ್ಲ ಯೋಚನೆ ಮಾಡಿ ಮುಂದೆ ಯಾವ ರೀತಿಯಾಗಿರುತ್ತೆ ಅಂತಲೂ ಕೂಡ ಯೋಚನೆ ಮಾಡಿ, ಅಂದರೆ ಆ ಶಾಸನಗಳ ರಚನೆಗೆ, ಆಮೇಲೆ ಆ ಶಾಸನಗಳು ರಚನೆ ಆದಮೇಲೆ ಮುಂದೆ ಯಾವೆಲ್ಲ ಪರಿಣಾಮ ಎದುರಾಗುತ್ತೆ ಎಲ್ಲನೂ ಸಹ ಯೋಚನೆ ಮಾಡಿ ಈ ಶಾಸಕಾಂಗಕ್ಕೆ ನೆರವಾಗುತ್ತೆ. ಓಕೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಕುರಿತು ಚಿಂತಕರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ವುಡ್ರೋ ವಿಲ್ಸನ್, ಎಲ್ ಡಿ ವೈಟ್ ಮುಂತಾದವರು ಸಾರ್ವಜನಿಕ ಆಡಳಿತದ ಸಮಗ್ರ ದೃಷ್ಟಿಕೋನವನ್ನು ಪ್ರತಿಪಾದಿಸಿದ್ದಾರೆ. ನೋಡಿ, ವುಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಇವರೇನು ಸಾರ್ವಜನಿಕ ಆಡಳಿತದ ಸಮಗ್ರ ದೃಷ್ಟಿಕೋನವನ್ನು ಪ್ರತಿಪಾದನೆ ಮಾಡ್ತಾರೆ. ಇವರ ಪ್ರಕಾರ ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತ ಅಧ್ಯಯನ ಒಳಗೊಳ್ಳುತ್ತದೆ ಅಂತ ಇವರು ಹೇಳ್ತಾರೆ, ವುಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಅವರು. ಲೂಥರ್ ಗುಲಿಕ್, ಹರ್ಬರ್ಟ್ ಎ ಸೈಮನ್ ಮುಂತಾದವರು ಸಾರ್ವಜನಿಕ ಆಡಳಿತದ ಸಂಕುಚಿತ ದೃಷ್ಟಿಕೋನವನ್ನು ಪ್ರತಿಪಾದನೆ ಮಾಡ್ತಾರೆ. ಇವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ಕೇವಲ ಸರ್ಕಾರದ ಅಂಗವಾಗದ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಇವರು ಹೇಳಿದ್ದಾರೆ. ಓಕೆ, ಅವರ ಅಭಿಪ್ರಾಯನ ಅವರು ವ್ಯಕ್ತಪಡಿಸಿದ್ದಾರೆ. ಓಕೆ, ಇದು ನೋಡಿ, ಪೋಸ್ಟ್ ಕಾರ್ಬ್ ದೃಷ್ಟಿಕೋನ ಬರುತ್ತೆ. ಇದು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವ್ರ ಡೆಫಿನೇಷನ್ ಏನು ಅಂತಲೂ ಸಹ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಇದು ಯಾರ ದೃಷ್ಟಿಕೋನ ಆಗಿತ್ತು ಅಂತಲೂ ಸಹ ಕೇಳಿದ್ದಾರೆ ಎಕ್ಸಾಮಲ್ಲಿ. ಲೂಥರ್ ಗುಲಿಕರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದ್ದಾರೆ. ಪೋಸ್ಟ್ ಕಾರ್ಬ್ ಅಂತೇಳಿ ಇಂಗ್ಲಿಷ್ ಪದದಲ್ಲಿ ಸೂಚಿಸ್ತಾರೆ. ಯಾರು? ಲೂಥರ್ ಗುಲಿಕ್ ಅವರು. ಇದು TETಗೂ ಕೇಳಿದ್ದಾರೆ, GPSTRಗೂ ಕೇಳಿದ್ದಾರೆ. ಈ ಕ್ವಶನ್ ಇಂಪಾರ್ಟೆಂಟ್ ನೋಡಿ. ಇಂಗ್ಲಿಷ್ ಪದದ ಪ್ರತಿಯೊಂದು ಅಕ್ಷರವು ಸಾರ್ವಜನಿಕ ಆಡಳಿತದ ಒಂದೊಂದು ಕಾರ್ಯವನ್ನು ಸೂಚಿಸ್ತದೆ. ಇದಾವಲ್ಲ, ಇಂಗ್ಲಿಷ್ ಪದದ ಒಂದೊಂದು ಆಲ್ಫಾಬೆಟ್ ಇದ್ದಾವೆ. ಈ ಪ್ರತಿಯೊಂದು ಆಲ್ಫಾಬೆಟ್ನು ಒಂದೊಂದು ಅರ್ಥವನ್ನು ಸೂಚಿಸ್ತದೆ. ಓಕೆ, ನೋಡೋಣ. P ಅಂದರೆ ಯೋಜಿಸುವಿಕೆ, ಪ್ಲಾನಿಂಗ್. P ಫಾರ್ ಪ್ಲಾನಿಂಗ್. ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದ ಕಾರ್ಯಸೂಚಿ, ನಿರ್ವಹಿಸಬೇಕಾಗಿರುವ ಕಾರ್ಯಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವ ವಿಧಿವಿಧಾನಗಳ ಕುರಿತು ಯೋಜನೆಯನ್ನು ಸಿದ್ಧಪಡಿಸೋದು.
ಪ್ಲಾನಿಂಗ್, ಯೋಜನೆಯನ್ನು ಸಿದ್ಧಪಡಿಸೋದಕ್ಕೆ ಇಂಗ್ಲೀಷಲ್ಲಿ ಏನು ಪ್ಲಾನಿಂಗ್ ಅಂತ ಕರಿತೀವಲ್ಲ. ಸೊ ಪಿ ಅಂದರೆ ಪ್ಲಾನಿಂಗ್ ಅಥವಾ ಯೋಜಿಸುವಿಕೆ. ಓ ಅಂದರೆ ಸಂಘಟಿಸುವಿಕೆ, ಆರ್ಗನೈಜಿಂಗ್. ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಗಳನ್ನು ರೂಪಿಸುವುದು ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಸಂಘಟಿಸಿ ವಿವಿಧ ಇಲಾಖೆಗಳಿಗೆ ಹಂಚುವುದು. ನೋಡಿ, ಒಂದು ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಗಳನ್ನು ರೂಪಿಸಿ ಅವುಗಳ ನಿರ್ವಹಣೆಗಾಗಿ ಕಾರ್ಯಗಳನ್ನು ಸಂಘಟಿಸಿ ಆಯಾ ಇಲಾಖೆಗಳಿಗೆ ಹಂಚೋದು, ಇದಕ್ಕೆ ಆರ್ಗನೈಸಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಎಸ್ ಫಾರ್ ಸಿಬ್ಬಂದಿಗಳ ಪೂರೈಕೆ ಅಥವಾ ಸ್ಟಾಫಿಂಗ್. ಆಡಳಿತ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ಸಿಬ್ಬಂದಿಗಳ ನೇಮಕ ಮಾಡೋದು, ತರಬೇತಿ ಹಾಗೂ ಸೇವಾ ನಿಯಮಗಳನ್ನು ನಿರ್ಧರಿಸೋದು, ಇದು ಸಿಬ್ಬಂದಿ ಪೂರೈಕೆಯಲ್ಲಿ ಬರುತ್ತೆ. ಡಿ ಅಂದರೆ ನಿರ್ದೇಶಿಸುವಿಕೆ ಅಥವಾ ಡೈರೆಕ್ಟಿಂಗ್. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಕಾಲಕಾಲಕ್ಕೆ ಆದೇಶಗಳನ್ನು ಹಾಗೂ ನಿರ್ದೇಶನಗಳನ್ನು ನೀಡುವುದು ಮತ್ತು ತೀರ್ಮಾನಗಳನ್ನು ಕೈಗೊಳ್ಳುವುದು. ವಿವಿಧ ಇಲಾಖೆಗಳಿಗೆ ಕಾಲಕಾಲಕ್ಕೆ ಆದೇಶಗಳನ್ನು ಕೊಡೋದು, ಆದೇಶಗಳನ್ನು ಕೊಟ್ಟಿದ್ದಾದ ಮೇಲೆ ಅವುಗಳಿಗೆ ನಿರ್ದೇಶನ ನೀಡಿ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳುವುದು, ಇದು ಡೈರೆಕ್ಟಿಂಗಲ್ಲಿ ಬರುತ್ತೆ. CO ಮೀನ್ಸ್ ಕೋ ಅಂತ ಬರುತ್ತೆ, ಸಮನ್ವಯಗೊಳಿಸುವಿಕೆ ಅಥವಾ ಕೋಆರ್ಡಿನೇಟಿಂಗ್. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ಅವುಗಳ ಕಾರ್ಯಗಳನ್ನು ಸಮನ್ವಯಗೊಳಿಸೋದು. ನೋಡಿ, ವಿವಿಧ ಇಲಾಖೆಗಳಲ್ಲಿ ತಮ್ಮಲ್ಲೇ ಘರ್ಷಣೆಗಳು ನಡೀತಾ ಇರುತ್ತೆ, ಅವುಗಳನ್ನು ನಿವಾರಣೆ ಮಾಡಿ ಅವುಗಳ ಕಾರ್ಯಗಳನ್ನು ಸಮನ್ವಯಗೊಳಿಸೋದು ಕೋಆರ್ಡಿನೇಟಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಆರ್ ಅಂದರೆ ರಿಪೋರ್ಟಿಂಗ್ ಅಥವಾ ವರದಿ ನೀಡುವಿಕೆ. ಉನ್ನತಾಧಿಕಾರಿಗಳಿಗೆ ಅಧೀನ ಅಧಿಕಾರಿಗಳು ತಮ್ಮ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿ ಸಲ್ಲಿಸುವುದು ಮತ್ತು ದಾಖಲೆ, ಸಂಶೋಧನೆ ಮತ್ತು ತನಿಖೆಯ ಮೂಲಕ ಶಾಸಕಾಂಗಕ್ಕೆ ವರದಿ ನೀಡೋದು. ಈಗ ಉನ್ನತಾಧಿಕಾರಿಗಳು ತಮ್ಮ ಅಧೀನ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಇಲಾಖೆಗಳ ಕಾರ್ಯವೈಖರಿಯನ್ನು ನೋಡ್ಕೊಳ್ಳೋದಕ್ಕೆ ಅವುಗಳ ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಆ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿಯನ್ನು ಸಲ್ಲಿಸಬೇಕು ಉನ್ನತಾಧಿಕಾರಿಗೆ. ಹಾಗೆ ದಾಖಲೆಗಳು, ಸಂಶೋಧನೆಗಳು ಎಲ್ಲ ಸಲ್ಲಿಸ್ತಾರಲ್ಲ, ಮತ್ತು ಅವುಗಳ ಬಗ್ಗೆ ತನಿಖೆ ಮೂಲಕ ಶಾಸಕಾಂಗಕ್ಕೆ ಉನ್ನತಾಧಿಕಾರಿಗಳು ವರದಿಯನ್ನು ಸಲ್ಲಿಸ್ತಾರೆ. ಓಕೆ, ನೆಕ್ಸ್ಟ್ ಬಿ ಆಯವ್ಯಯ ಸಿದ್ಧಪಡಿಸುವಿಕೆ, ಬಡ್ಜೆಟಿಂಗ್ ಅಂತ ಕರೀತಾರೆ. ಹಣಕಾಸಿನ ಯೋಜನೆ, ಆಯವ್ಯಯ, ಲೆಕ್ಕಾಚಾರ, ಲೆಕ್ಕ ಪರಿಶೋಧನೆ ಮುಂತಾದವುಗಳ ನಿರ್ವಹಣೆಯಾಗಿರುತ್ತೆ. ಈ ಕಾರ್ಯಗಳೆಲ್ಲವೂ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸ್ತವೆ. ಅಂದರೆ ಸಾರ್ವಜನಿಕ ಆಡಳಿತ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸುತ್ತೆ ಅಂತ ಒಂದೊಂದು ಅಕ್ಷರಗಳ ಮೂಲಕ ಇಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ನೇಮಕಾತಿ, ರಿಕ್ರೂಟ್ಮೆಂಟ್. ಸಾರ್ವಜನಿಕ ಆಡಳಿತದ ಯಶಸ್ಸಿಗೆ ದಕ್ಷ ಸಿಬ್ಬಂದಿಯ ಅವಶ್ಯಕತೆ ಇರುತ್ತೆ. ಸಾರ್ವಜನಿಕ ಆಡಳಿತ ಯಶಸ್ಸು ಆಗಬೇಕು ಅಂದರೆ ಅದಕ್ಕೆ ದಕ್ಷ ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತೆ. ಈ ಸಿಬ್ಬಂದಿಯನ್ನು ಕ್ರಮಬದ್ಧ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಆದ್ದರಿಂದ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನೇಮಕಾತಿ ಅಂತ ಕರೀತಾರೆ. ಓಕೆ, ಯಾವ ರೀತಿಯಾಗಿ ನೇಮಕಾತಿ ನಡೆಯುತ್ತೆ ಅಂತ ನೋಡೋಣ. ಉತ್ತಮ ಮತ್ತು ದಕ್ಷ ಸಾರ್ವಜನಿಕ ಆಡಳಿತವು ನೇಮಕಾತಿ ವಿಧಾನಗಳನ್ನು ಅವಲಂಬಿಸಿದೆ. ಅರ್ಹ, ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಗಳನ್ನು ಆಡಳಿತಕ್ಕೆ ನೇಮಿಸಿಕೊಂಡಾಗ ಅವರು ಕ್ರಿಯಾಶೀಲತೆ, ಬುದ್ಧಿವಂತಿಕೆ ಮತ್ತು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಆಡಳಿತವನ್ನು ನಿರ್ವಹಿಸಿ ಅಭಿವೃದ್ಧಿಗೆ ಪ್ರಯತ್ನಿಸುತ್ತಾರೆ. ಫಾರ್ ಎಕ್ಸಾಂಪಲ್, ಈಗ IAS ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. IAS ಅಧಿಕಾರಿಗಳನ್ನ ನೇಮಕ ಮಾಡಬೇಕಾದ್ರೆ ಅವರಿಗೆ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಫಸ್ಟ್ ಅಪ್ಲಿಕೇಶನ್ ಕರೀತಾರೆ, ಅಪ್ಲಿಕೇಶನ್ ಆದಮೇಲೆ ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮಲ್ಲಿ ಫಸ್ಟ್ ಪ್ರಿಲಿಮ್ಸ್ ನಡೆಯುತ್ತೆ, ಆಮೇಲೆ ಪ್ರಿಲಿಮ್ಸಲ್ಲಿ ಕ್ವಾಲಿಫೈಡ್ ಆದವರಿಗೆ ಮೇನ್ಸ್ ನಡೆಸ್ತಾರೆ. ಮೇನ್ಸ್ ಆದಮೇಲೆ ಮತ್ತೆ ಇಂಟರ್ವ್ಯೂ ತೊಗೊತಾರೆ. ಇಂಟರ್ವ್ಯೂ ಎದಕ್ಕೆ ತೊಗೊತಾರೆ ಅಂತ ಕೇಳಿದಾಗ ಅವರು ಏಬಲ್ ಇದ್ದಾರಾ ಇಲ್ಲ, ಒಂದು ಡಿಸ್ಟಿಕ್ಗೆ ಅವರು ರಿಪ್ರೆಸೆಂಟ್ ಮಾಡ್ತಾರೆ. ಆ ಡಿಸ್ಟಿಕ್ನ ನಡೆಸಬೇಕಾದ್ರೆ ಅವರು ಯೋಗ್ಯರಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಂಟರ್ವ್ಯೂನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸಿಗೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ ಅವರಿಗೆ IAS ಅಧಿಕಾರಿ ಅಥವಾ IPS ಅಧಿಕಾರಿ ಅಂತ ಹುದ್ದೆಗಳನ್ನು ಕೊಡ್ತಾರೆ. ಯಾವುದಕ್ಕೋಸ್ಕರ ಅಂತ ಕೇಳಿದಾಗ ಆ ರಾಜ್ಯ ಅಥವಾ ಆ ಸರ್ಕಾರ ದಕ್ಷತೆಯಿಂದ ಕೆಲಸ ನಿರ್ವಹಿಸಬೇಕು, ಆ ಯಶಸ್ಸು ಕಾಣಬೇಕು ಅಂತ ಅಂದಾಗ ಅಂತಹ ದಕ್ಷ ಅಧಿಕಾರಿಗಳನ್ನು ಅಥವಾ ಅಯೋಗ್ಯರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೇಮಕ ಮಾಡಬೇಕು. ಅದನ್ನೇ ನೇಮಕಾತಿನಲ್ಲಿ ಕೊಟ್ಟಿದ್ದಾರೆ. ಓಕೆ, ನೇಮಕಾತಿಯು ಒಂದು ನಿಮಿಷ
ನೇಮಕಾತಿಯು ಸಿಬ್ಬಂದಿ ಆಡಳಿತದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಓ ಗ್ಲೆನ್ಸ್ಟಾಲ್ ರವರು ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಅಂತೇಳಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿದೆ ಅಂತ ಇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ನೇಮಕಾತಿಯ ವಿಧಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡೋಣ. ವಿಧಗಳು: ಪ್ರತ್ಯಕ್ಷ ನೇಮಕಾತಿ, ಪರೋಕ್ಷ ನೇಮಕಾತಿ. ನೋಡಿ, ಇದು GPSTR ಅಲ್ಲಿ ಕೇಳಿದ್ರು, ತುಂಬ ಇಂಪಾರ್ಟೆಂಟ್ ನೋಡಿ. ಪದೋನ್ನತಿ ಅಥವಾ ಬಡ್ತಿ ಮೂಲಕ ನೇಮಕಾತಿ. ಪರೋಕ್ಷ ನೇಮಕಾತಿ ಅಂದ್ರೇನು? ಪದೋನ್ನತಿ. ಫಾರ್ ಎಕ್ಸಾಂಪಲ್, ಇವಾಗ ಅವರು ಹುದ್ದೆಗೆ ನೇಮಕ ಆಗಿರ್ತಾರೆ, ಆದಮೇಲೆ ಅವರಿಗೆ ಪ್ರಮೋಷನ್ ಮಾಡೋದು, ಆ ರೀತಿಯಾದ ನೇಮಕಾತಿಯನ್ನು ಪರೋಕ್ಷ ನೇಮಕಾತಿ ಅಂತ ಕರೀತಾರೆ. ಪ್ರತ್ಯಕ್ಷ ನೇಮಕಾತಿ. ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಎಂದು ಸಹ ಕರೀತಾರೆ. ನೇರ ನೇಮಕಾತಿಯು ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿಯಾಗಿರುತ್ತೆ. ನೇರ ನೇಮಕಾತಿಯ ಮೂಲಕ ಸೇವೆಗೆ ಸೇರಬೇಕಾದ ಅಭ್ಯರ್ಥಿಗಳು ಸಾಮಾನ್ಯ ಮತ್ತು ಕೆಲವು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು. ಉದಾಹರಣೆಗೆ, ನಾಗರಿಕ ಸೇವೆಗಳಿಗೆ ನಡೆಯುವ ನೇಮಕಾತಿ. ನೋಡಿ, ನೋಟಿಫಿಕೇಶನ್ ಮಾಡ್ತಾರೆ, ಎಕ್ಸಾಮ್ ನಡೆಸ್ತಾರೆ, ಆಮೇಲೆ ಇಂಟರ್ವ್ಯೂ ಇಡ್ತಾರೆ. ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಆದವರಿಗೆ ಅಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದನ್ನೇ ಪ್ರತ್ಯಕ್ಷ ನೇಮಕಾತಿ ಅಂತ ಕರೀತಾರೆ. ಬೇರೆ ಏನೂ ಇಲ್ಲ, ಇವಾಗೇನು TET ನಡೆಸ್ತಾ ಇದ್ದಾರಲ್ಲ, TET ನಡೆಸ್ತಾರೆ. TETನಲ್ಲಿ ಪಾಸ್ ಆದಮೇಲೆ GPSTR ನಡೆಸ್ತಾರೆ. GPSTR ಅಲ್ಲೂ ನಾವು ಚೆನ್ನಾಗಿ ಸ್ಕೋರ್ ಮಾಡಿ ಅರ್ಹರಾಗಿದ್ವಿ ಅಂತಂದಮೇಲೆ ನಮಗೆ ಆ ಟೀಚರ್ ಆಗಿ ರಿಕ್ರೂಟ್ ಮಾಡ್ತಾರೆ, ಆ ಶಾಲೆಗಳಿಗೆ ಕಳಿಸ್ತಾರೆ. ಇದನ್ನೇ ನೇರ ನೇಮಕಾತಿ ಅಂತ ಕರೀತಾರೆ. ಪ್ರತ್ಯಕ್ಷ ನೇಮಕಾತಿನೂ ಹೌದು. ಪರೋಕ್ಷ ನೇಮಕಾತಿ. ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಎಂದು ಸಹ ಕರೀತಾರೆ. ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿ ಇರುವವರನ್ನು ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಟೀಚರ್ ಆಗಿ ಆಯ್ಕೆಯಾಗಿರ್ತಾರೆ. ಅವರು ಇಂತಿಷ್ಟು ವರ್ಷ ಅಂತ ಸೇವೆ ಸಲ್ಲಿಸಿದ ಮೇಲೆ ಅವರಿಗೆ ಹೈಯರ್ ಪೊಸಿಷನ್ ಕೊಡ್ತಾರೆ. ಅಂದರೆ ಟೀಚರ್ ಇದ್ದವರು ಪ್ರಿನ್ಸಿಪಲ್ ಆಗೋದು, HM ಆಗೋದು, ಹೆಡ್ ಮಾಸ್ಟರ್. ಈ ರೀತಿಯಾಗಿ ಅವರನ್ನು ಬಡ್ತಿ ಮಾಡ್ತಾರಲ್ಲ, ಅದನ್ನೇ ಪರೋಕ್ಷ ನೇಮಕಾತಿ ಅಂತ ಕರೀತಾರೆ. ಇದೇ ಪದೋನ್ನತಿ ಮತ್ತು ಬಡ್ತಿಯ ವಿಧಾನವೂ ಕೂಡ ಆಗಿರುತ್ತೆ. ಇಂತಹ ಪದ್ಧತಿಯನ್ನು ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಪದ್ಧತಿಯು ಭಾರತದಲ್ಲಿಯೂ ಕೂಡ ಜಾರಿಯಲ್ಲಿದೆ. ಓಕೆ, ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗ, UPSC. UPSC ಫುಲ್ ಫಾರ್ಮ್ ಏನಂತನೂ ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೋಡಿ, ಕೇಂದ್ರ ಲೋಕಸೇವಾ ಆಯೋಗವು ಸಂವಿಧಾನದ ವಿಧಿ 315 ಅಡಿಯಲ್ಲಿ ಸ್ಥಾಪಿತವಾಗಿರುವ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದು ಸಹ ಕೇಳಿದ್ದಾರೆ ನೋಡಿ ಎಕ್ಸಾಮಲ್ಲಿ. UPSC ಸ್ಥಾಪನೆ ಆಗುತ್ತಲ್ಲ, ಯಾವ ವಿಧಿಯಡಿಯಲ್ಲಿ ಬರುತ್ತೆ, ಯಾವ ವಿಧಿಯಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಲೂ ಸಹ ಕೇಳಿದರು. ಹಾಗೆ ಇದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆಯಾ ಅಥವಾ ಶಾಸನಬದ್ಧ ಸಂಸ್ಥೆಯಾಗಿದೆ ಅಂತಲೂ ಸಹ ಎಕ್ಸಾಮಲ್ಲಿ ಕೇಳಿದರು. ಇದು 315 ಅಡಿಯಲ್ಲಿ ಬರ್ತಕ್ಕಂಥ ಸಂವಿಧಾನಬದ್ಧವಾದ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಮತ್ತು 10 ಜನ ಇತರ ಸದಸ್ಯರು ಇರ್ತಾರೆ. ಟೋಟಲಿ 11 ಜನ ಇರ್ತಾರೆ ನೋಡಿ. ಒಬ್ಬರು ಅಧ್ಯಕ್ಷರು, 10 ಜನ ಸದಸ್ಯರು. ಇವರುಗಳನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಸದಸ್ಯರ ಅಧಿಕಾರಾವಧಿಯು ನೇಮಕವಾದ ದಿನಾಂಕದಿಂದ 6 ವರ್ಷಗಳ ಅವಧಿಗೆ ಅಥವಾ 65 ವರ್ಷಗಳ ವಯೋಮಾನ ಇವುಗಳಲ್ಲಿ ಯಾವುದು ಮೊದಲಾಗುತ್ತದೆಯೋ ಅದನ್ನು ಪರಿಗಣಿಸಿ ಸದಸ್ಯತ್ವದ ಅವಧಿಯನ್ನು ಅಂತ್ಯಗೊಳಿಸಲಾಗುತ್ತೆ. ಇವರಿಗೆ 65 ವರ್ಷ ಆಗೋದಕ್ಕಿನ್ನೂ 2 ವರ್ಷ ಬಾಕಿ ಇದೆ ಅಂತಂದಾಗ, ಫಾರ್ ಎಕ್ಸಾಂಪಲ್ 63 ವಯಸ್ಸಲ್ಲೋ ಅಥವಾ 62 ವಯಸ್ಸಿನಲ್ಲೋ ಇವರು ಈ UPSCನ ಸದಸ್ಯರಾಗಿ ನೇಮಕ ಆಗಿರ್ತಾರೆ. ಆಗ ಇವರಿಗೆ 6 ವರ್ಷ ಇವರ ಅಧಿಕಾರಾವಧಿ ಇರೋದಿಲ್ಲ, 65 ಕಂಪ್ಲೀಟ್ ಆಗುತ್ತೆ 3 ವರ್ಷದಲ್ಲಿ. ಆಗ ಅವರು ಆ ಪದವಿಯನ್ನು ತ್ಯಜಿಸಲೇಬೇಕಾಗುತ್ತೆ ಅಥವಾ ಆಟೋಮೆಟಿಕ್ಲಿ ಆ ಪದವಿ ಅವರಿಗೆ ರದ್ದಾಗುತ್ತೆ. ಈ ರೀತಿಯಾಗಿ ನೋಡಿ, ಇದು ನೆನಪಲ್ಲಿ ಇಟ್ಕೊಳ್ರಿ. 6 ವರ್ಷ ಅಥವಾ 65 ವರ್ಷ ಯಾವುದು ಮೊದಲಾಗುತ್ತೋ ಅದು ಅನ್ವಯವಾಗುತ್ತೆ ಅವರ ಅಧಿಕಾರಾವಧಿ. ರಾಷ್ಟ್ರಾಧ್ಯಕ್ಷರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಅವರನ್ನು ವಜಾ ಮಾಡುವ ಅಧಿಕಾರ ಕೂಡ ಹೊಂದಿರ್ತಾರೆ. ಆಯೋಗವು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. UPSC ಶಾಸಕಾಂಗದ ವ್ಯಾಪ್ತಿಯೊಳಗೂ ಬರೋದಿಲ್ಲ ಅಥವಾ ಕಾರ್ಯಾಂಗದ ಅಡಿಯಲ್ಲೂ ಬರೋದಿಲ್ಲ. ಇದೇನು ಸ್ವತಂತ್ರವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲದೇನೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಆಯೋಗದಲ್ಲಿ ಕಾರ್ಯದರ್ಶಿಯವರು ಇರ್ತಾರೆ.
ಈ ಆಯೋಗದಲ್ಲಿ ಕಾರ್ಯದರ್ಶಿ ಇರ್ತಾರೆ. ಹಾಗೆ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ, UPSCಯ ಕಾರ್ಯಗಳೇನು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ, ಇಂಪಾರ್ಟೆಂಟ್ ಇದು. ಸಂವಿಧಾನದ 320ನೇ ವಿಧಿಯನ್ವಯ ಆಯೋಗದ ಕಾರ್ಯಗಳು ಇಂತಿವೆ. 315 UPSC ಸ್ಥಾಪನೆ ಮಾಡುತ್ತೆ. 320 ಅದಕ್ಕೆ ಕಾರ್ಯಗಳನ್ನು ಹಂಚುತ್ತೆ. ಫಸ್ಟ್ ಒಂದು, ಕೇಂದ್ರ ಸರ್ಕಾರದ A ಮತ್ತು B ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸೋದು. ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು. ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಬೇರೆ ಏನೂ ಅಲ್ಲ, ಫಿಸಿಕಲ್ ಟೆಸ್ಟ್ ಅಂತ ಇರುತ್ತಲ್ಲ ಅದು. ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಯಾವ ರೀತಿಯಾಗಿ ಅವರ ಅರ್ಹತೆಯ ಆಧಾರದ ಮೇಲೆ ಅಥವಾ ಯಾವ ರೀತಿಯಾಗಿ ಅವರನ್ನು ಬಡ್ತಿ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ಅಂತ ಸಲಹೆಗಳನ್ನು ನೀಡುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಹುದ್ದೆಗಳಲ್ಲಿರುವ ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೂಡ ನೀಡುತ್ತೆ. ಓಕೆ, ನೆಕ್ಸ್ಟು, ರಾಷ್ಟ್ರಾಧ್ಯಕ್ಷರು ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡೋದು. ರಾಷ್ಟ್ರಾಧ್ಯಕ್ಷರು ಸೂಚಿಸಿದರೆ ಈ ರೀತಿಯಾಗಿ ಸರ್ಕಾರಕ್ಕೆ ನಿಮ್ಮ ಸಲಹೆ ಅವಶ್ಯಕತೆ ಇದೆ ಅಂತಂದಾಗ ಅವರು ಸರ್ಕಾರಕ್ಕೆ ಸಲಹೆ ನೀಡಬಹುದು. ಆಯೋಗವು ರಾಷ್ಟ್ರ ಮಟ್ಟದಲ್ಲಿ ನಾಗರಿಕ ಸೇವೆ, ತಾಂತ್ರಿಕ ಸೇವೆ, ವೈದ್ಯಕೀಯ ಸೇವೆ ಮತ್ತು ರಕ್ಷಣಾ ಸೇವೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮತ್ತು ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುತ್ತೆ. ಇವುಗಳಲ್ಲಿ ನಾಗರಿಕ ಸೇವೆಗಳಿಗಾಗಿ ನಡೆಸುವ ಪರೀಕ್ಷೆಯು ಸಿವಿಲ್ ಸರ್ವಿಸ್ ಮಹತ್ವದ್ದಾಗಿರುತ್ತೆ. ಸಿವಿಲ್ ಸರ್ವಿಸ್ಗೆ ನಡೆಸುವ ಪರೀಕ್ಷೆ ಮಹತ್ವದ್ದಾಗಿರುತ್ತದೆ. IAS ಭಾರತೀಯ ಆಡಳಿತ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರೀತಾರೆ. IPS ಭಾರತೀಯ ಪೊಲೀಸ್ ಸೇವೆ ಅಥವಾ ಇಂಡಿಯನ್ ಪೊಲೀಸ್ ಸರ್ವಿಸ್. IFOS ಭಾರತೀಯ ಅರಣ್ಯ ಸೇವೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ನೋಡಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFOS. ನೆಕ್ಸ್ಟು IFS ಭಾರತೀಯ ವಿದೇಶಾಂಗ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್. IRS ಭಾರತೀಯ ಕಂದಾಯ ಸೇವೆ, ಇಂಡಿಯನ್ ರೆವೆನ್ಯೂ ಸರ್ವಿಸ್. IAS ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಸೇವೆ, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಸರ್ವಿಸ್ ಮುಂತಾದ ನಾಗರಿಕ ಸೇವೆಗಳು ಮುಖ್ಯವಾಗಿರುತ್ತವೆ. ಈ ಮೇಲ್ಕಂಡ ಸೇವೆಗಳ ನೇಮಕಾತಿಗಾಗಿ ನಡೆಸಲ್ಪಡುವ ಪರೀಕ್ಷೆಗಳನ್ನು 3 ಹಂತಗಳನ್ನು ಒಳಗೊಂಡಿರುತ್ತೆ. ನೋಡಿ, ಈ ಎಲ್ಲ ಹುದ್ದೆಗಳಿಗೆ 3 ಹಂತದಲ್ಲಿ ಎಕ್ಸಾಮನ್ನು ನಡೆಸ್ತಾರೆ. ಆ 3 ಹಂತಗಳು ಯಾವಂತ ನಾನು ಹಿಂದೆನೂ ಸಹ ಹೇಳಿದ್ದೆ. ಅಂದರೆ ಇವಾಗ UPSCಗೆ ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದೆ. ಫಸ್ಟು ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ, ಪ್ರಿಲಿಮ್ಸ್ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಮೇನ್ಸ್ ಅಥವಾ ಮುಖ್ಯ ಪರೀಕ್ಷೆ. ಆಮೇಲೆ ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನ ಅಥವಾ ಇಂಟರ್ವ್ಯೂ, ಈ ರೀತಿಯಾಗಿ ನಡೆಸ್ತಾರೆ. ನೆಕ್ಸ್ಟು ರಾಜ್ಯ ಲೋಕಸೇವಾ ಆಯೋಗ. ಇದು ಕೂಡ ಸೇಮ್ UPSC ಮಾದರಿನಲ್ಲೇ ಕೆಲಸ ನಿರ್ವಹಿಸುತ್ತೆ. SPSC ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸಂವಿಧಾನದ 315ನೇ ವಿಧಿಯ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗವಿರುವಂತೆ ರಾಜ್ಯಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಕೂಡ ಅಸ್ತಿತ್ವದಲ್ಲಿದ್ದಾವೆ. ಇವು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿದ್ದಾವೆ. ನೋಡಿ, ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪರ್ಟಿಕ್ಯುಲರ್ ವಿಧಿಗಳು ಅನ್ವಯ ಆಗ್ತವೆ, ಮೀಸಲಾಗಿರುತ್ತೆ. ಆಯಾ ಇಲಾಖೆಗೆ ಈಗ ನೋಡಿ, ರಾಜ್ಯ ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಪರ್ಟಿಕ್ಯುಲರ್ ಆಯಾ ಆಯೋಗಗಳಿಗೆ ವಿಧಿಗಳು ಮೆನ್ಷನ್ ಇರುತ್ತೆ. ಅವುಗಳಿಗೆ ಸಂವಿಧಾನಾತ್ಮಕ ಸಂಸ್ಥೆಗಳಂತ ಕರೀತಾರೆ. ಶಾಸನಬದ್ಧ ಸಂಸ್ಥೆಗಳಂತಂದರೆ ಅವುಗಳಿಗೆ ಯಾವುದೇ ರೀತಿಯಾದ ವಿಧಿಗಳಿರೋದಿಲ್ಲ, ಅವುಗಳಿಗೆ ಬೈಂಡೆಡ್ ಕೂಡ ಇರೋದಿಲ್ಲ, ಅಂದರೆ ಸಂವಿಧಾನದಲ್ಲಿ ಬೈಂಡೆಡ್ ಇರೋದಿಲ್ಲ, ಅಂಥವುಗಳಿಗೆ ಶಾಸನಾತ್ಮಕ ಸಂಸ್ಥೆಗಳಂತ ಕರೀತಾರೆ. ಹಾಗೆಯೇ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಜಂಟಿ ಲೋಕಸೇವಾ ಆಯೋಗಗಳ ರಚನೆಗೂ JSPSC ಅಂದರೆ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರೆ, ಅವಕಾಶವನ್ನು ಕಲ್ಪಿಸಲಾಗಿದೆ. ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಜಂಟಿ ಲೋಕಸೇವಾ ಆಯೋಗ ರಚನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಹೇಳಿಕೆ ರೂಪದಲ್ಲಿ ಕೊಟ್ಟು ಇದು ಕೂಡ ಕೊಡ್ತಾರೆ. ಆಗ ನಾವೇನು ಅನ್ಕೊತೀವಿ, ನಮ್ಮದು ಕರ್ನಾಟಕ ಲೋಕಸೇವಾ ಆಯೋಗ ಬರುತ್ತೆ, ಪಕ್ಕದಲ್ಲೇ ಮಹಾರಾಷ್ಟ್ರದ ಇದೆ, ಈ ಕಡೆ ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ. ಫಾರ್ ಎಕ್ಸಾಂಪಲ್ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಜಂಟಿ ಲೋಕಸೇವಾ ಆಯೋಗ ಕೊಡ್ತಾರೆ ಅಂತ ಕೊಟ್ಟಾಗ ನಮ್ಮದು ಕರ್ನಾಟಕ, ಅದು ಮಹಾರಾಷ್ಟ್ರ, ಹಂಗೆ ಒಂದೇ ಆಯೋಗ ಇರೋದಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಓದದೇ ಇರೋರು ಥಿಂಕ್ ಮಾಡಿದಾಗ. ಬಟ್ ಇದು ಆ ಥರ ಥಿಂಕ್ ಮಾಡೋದಕ್ಕೆ ಬರೋದಿಲ್ಲ.
ಅದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸಂವಿಧಾನದಲ್ಲಿ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಜಂಟಿ ಲೋಕಸೇವಾ ಆಯೋಗಗಳ ರಚನೆಗೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ಜಂಟಿ ಲೋಕಸೇವಾ ಆಯೋಗಗಳು ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ, ಅವುಗಳು ಶಾಸನಬದ್ಧ ಸಂಸ್ಥೆಗಳಾಗಿದ್ದಾವೆ. ಜಂಟಿ ಲೋಕಸೇವಾ ಆಯೋಗ ಅಂತ ಬಂದಾಗ ಅವುಗಳಿಗೆ ಶಾಸನಬದ್ಧ ಸಂಸ್ಥೆಗಳು ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಓಕೆ, ನೆಕ್ಸ್ಟು ಕರ್ನಾಟಕ ಲೋಕಸೇವಾ ಆಯೋಗ, KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸಂವಿಧಾನದ 315ನೇ ವಿಧಿಯಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಮೇ 18, 1951ರಂದು ಸ್ಥಾಪನೆಯಾಯಿತು. ಇದು ಕೇಳಿದ್ರು, KPSC ಯಾವಾಗ ಸ್ಥಾಪನೆಯಾಯಿತು ಅಂತ. 1951 ಮೇ 18ರಂದು ಇದು ಸ್ಥಾಪನೆಯಾಗುತ್ತೆ. ಈ ಆಯೋಗವು ಪ್ರಸ್ತುತ ಒಬ್ಬರು ಅಧ್ಯಕ್ಷರು ಮತ್ತು 15 ಜನ ಸದಸ್ಯರನ್ನು ಒಳಗೊಂಡಿದೆ. ಒಬ್ಬರು ಅಧ್ಯಕ್ಷರಿದ್ದರೆ 15 ಜನ ಸದಸ್ಯರಿದ್ದಾರೆ. ಅಲ್ಲಿ UPSCನಲ್ಲಿ ಒಬ್ಬರು ಅಧ್ಯಕ್ಷರು 10 ಜನ ಸದಸ್ಯರಿದ್ದಾರೆ. ಟೋಟಲಿ 11 ಜನ ಆಗ್ತಾರೆ. ಬಟ್ ಇಲ್ಲಿ 16 ಜನ ಆಗ್ತಾರೆ. ಒಬ್ಬರು ಅಧ್ಯಕ್ಷರಿದ್ದಾರೆ, 15 ಜನ ಸದಸ್ಯರಿದ್ದಾರೆ. ಇವರುಗಳನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅಲ್ಲಿ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಇದ್ರು. ಇವರುಗಳ ಅಧಿಕಾರಾವಧಿಯು ನೇಮಕವಾದ ದಿನಾಂಕದಿಂದ 6 ವರ್ಷಗಳು ಅಥವಾ 62 ವಯಸ್ಸು. ಅಲ್ಲೂ ಸಹ ಸೇಮ್ ಇತ್ತು, 6 ವರ್ಷಗಳು. ಬಟ್ ಇದು 62 ಅಲ್ಲ, 65 ವರ್ಷ ವಯಸ್ಸಿತ್ತು ನೋಡಿ. UPSCಗೆ 65 ವಯಸ್ಸಿದೆ, KPSCಗೆ 62 ವಯಸ್ಸಿದೆ. ಇವುಗಳಲ್ಲಿ ಯಾವುದು ಮೊದಲಾಗುತ್ತದೆಯೋ ಅದನ್ನು ಪರಿಗಣಿಸಿ ಸದಸ್ಯತ್ವ ಅವಧಿಯನ್ನು ಅಂತ್ಯಗೊಳಿಸಲಾಗುತ್ತೆ. ಈ ಆಯೋಗದ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ ಹಾಗೂ ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗಗಳಲ್ಲಿ ಇದರ ಪ್ರಾದೇಶಿಕ ಕಚೇರಿಗಳಿದ್ದಾವೆ. ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲ ಅಂತ ನೋಡ್ಕೊಂಡ್ಬಿಡಿ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಇದ್ದರೆ ಪ್ರಾದೇಶಿಕ ಕಚೇರಿ ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗಗಳಲ್ಲಿದ್ದಾವೆ. ಓಕೆ, ಈ ಆಯೋಗದ ದೈನಂದಿನ ಆಡಳಿತಾತ್ಮಕ ಕಾರ್ಯಗಳ ನಿರ್ವಹಣೆಯ ಉಸ್ತುವಾರಿಗಾಗಿ ಕಾರ್ಯದರ್ಶಿಯವರಿದ್ದು, ಪರೀಕ್ಷಾ ಕಾರ್ಯಗಳ ನಿರ್ವಹಣೆಗಾಗಿ ಪರೀಕ್ಷಾ ನಿಯಂತ್ರಕರು ಕೂಡ ಇರ್ತಾರೆ. ಓಕೆ, UPSC ಕಾರ್ಯಗಳು ನೋಡಿದ್ವಲ್ಲ, ಈಗ KPSC ಕಾರ್ಯಗಳು ನೋಡೋಣ. ಸೇಮ್ ಇರುತ್ತೆ, ಏನು ಡಿಫ್ರೆಂಟ್ ಇರೋದಿಲ್ಲ. ಅವರು ಕೂಡ ನೇಮಕಾತಿ ನಡೆಸ್ತಾರೆ, ಬಡ್ತಿ ಮಾಡೋದಕ್ಕೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೊಡ್ತಾರೆ, ಹಾಗೆ ಶಿಸ್ತು ಕ್ರಮಗಳನ್ನು ವಹಿಸೋದಕ್ಕೆ ನಿರ್ದೇಶನ ನೀಡ್ತಾರೆ. ಇವೆಲ್ಲೂ ಸಹ ಸೇಮ್ ಅದೇ ರೀತಿಯಾಗಿರುತ್ತೆ. ಓಕೆ, ಫಸ್ಟ್ ಒನ್, ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಅಧಿಕಾರಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ಪರೀಕ್ಷೆ ಮೂಲಕ ಮತ್ತು ಪತ್ರಾಂಕಿತ ಸಿಬ್ಬಂದಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಯಮಾನುಸಾರ ನೇಮಕ ಮಾಡುವುದು. ಉದಾಹರಣೆಗೆ ಉಪವಿಭಾಗಾಧಿಕಾರಿ, ಆರಕ್ಷಕ ಉಪಾಧೀಕ್ಷಕರು, ತಹಸೀಲ್ದಾರರು, ಪ್ರಥಮ ದರ್ಜೆ ಸಹಾಯಕರು, ಅಬಕಾರಿ ಉಪನಿರೀಕ್ಷಕರು ಇತ್ಯಾದಿ ಹುದ್ದೆಗಳು. ಅಲ್ಲೇನೋ IAS, IPS, IFS ಈ ಥರ ಬರ್ತಾ ಇದ್ರಲ್ಲ, ಸೇಮ್ ಅದೇ ಥರ ಇಲ್ಲೂ ಕೂಡ. ಅಂದರೆ ಉನ್ನತ ಹುದ್ದೆ, ಕೆಳಗಿನ ಹಂತದಲ್ಲಿ ಉನ್ನತ ಹುದ್ದೆಯಿಂದ ಹಂತ ಹಂತವಾಗಿ ಕೆಳಗಡೆ ಬರ್ತಕ್ಕಂಥ ಹುದ್ದೆಗಳಿಗೆ ಇವರು ಎಕ್ಸಾಮನ್ನು ನಡೆಸ್ತಾರೆ. ಕೆಲವು ಹುದ್ದೆಗಳಿಗೆ ನೇಮಕಗೊಳ್ಳುವ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸ್ತಾರೆ, ಅಲ್ಲೂ ಕೂಡ ಇತ್ತು. ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು, ಇದು ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಇರಲಿಲ್ಲ. ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡೋದು, ಇದು ಕೂಡ ಇತ್ತು. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ರಾಜ್ಯದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ನಿರ್ವಹಿಸುವುದು. ಓಕೆ, ಇವೆಲ್ಲ KPSC ಕಾರ್ಯಗಳಾದವು. ನೆಕ್ಸ್ಟು ಕಾನೂನು ಮತ್ತು ಸುವ್ಯವಸ್ಥೆ. ರಾಷ್ಟ್ರದ ಸುಖ ಶಾಂತಿಗೆ, ಐಕ್ಯತೆಗೆ ಹಾಗೂ ಅಭಿವೃದ್ಧಿಗೆ ಕಾನೂನು ಸುವ್ಯವಸ್ಥೆ ಅವಶ್ಯಕವಾಗಿದೆ. ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವ ಸಮಾಜದ ಇಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಯು ಅತಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, ಶೀಘ್ರಗತಿಯಲ್ಲಿ ಸಮಾಜ ಬೆಳೀತಾ ಇದೆ. ಈ ಬೆಳೀತಾ ಇರತಕ್ಕಂಥ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಪ್ರಮುಖವಾಗಿ ಸ್ಥಾನವನ್ನು ಪಡೆದುಕೊಂಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಸರ್ವರ ರಕ್ಷಣೆಗೆ ಕಾನೂನಿನ ಆಡಳಿತ ಅಗತ್ಯವಾಗಿರುತ್ತದೆ. ಸರ್ವರ ರಕ್ಷಣೆ ಮಾಡಬೇಕು ಅಂತಂದರೆ ಅಲ್ಲಿ ಕಾನೂನು ಶಿಷ್ಟಾಚಾರ ಕಾನೂನು ಅಗತ್ಯವಾಗಿ ಬೇಕಾಗಿರುತ್ತೆ. ಸಂವಿಧಾನದ 7ನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದು ಇಂಪಾರ್ಟೆಂಟ್ ನೋಡಿ. ಕಾನೂನು ಸುವ್ಯವಸ್ಥೆಯನ್ನು ಯಾವ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಬಹುದು. ಸಂವಿಧಾನದ 7ನೇ ಅನುಸೂಚಿಯ ಪ್ರಕಾರ ಇದು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯದ ಮುಖ್ಯ ಕರ್ತವ್ಯಗಳಲ್ಲಿ ಒಂದಾಗಿರುತ್ತೆ. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಿರ್ದೇಶನ ನೀಡುವ ಸಂವಿಧಾನಾತ್ಮಕ ಅಧಿಕಾರವನ್ನು ಹೊಂದಿದೆ. ಅಂದರೆ
ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ನೀಡೋದು ಇದೇನು ಸಂವಿಧಾನಾತ್ಮಕ ಅಧಿಕಾರವನ್ನು ಹೊಂದಿದೆ. ಓಕೆ, ನೆಕ್ಸ್ಟು ಕೇಂದ್ರ ಸರ್ಕಾರದ ಪಾತ್ರ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯನ್ನು ಸಂವಿಧಾನದ ಹಲವು ವಿಧಿಗಳಲ್ಲಿ ತಿಳಿಸಲಾಗಿದೆ. ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಕೇಂದ್ರ ಸರ್ಕಾರವು ಕೆಲವೊಂದು ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ಸಂವಿಧಾನಬದ್ಧವಾದ ವಿಧಿಗಳನ್ನು ಕೂಡ ತಿಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಉದಾಹರಣೆಗೆ ಸಂವಿಧಾನದ 355ನೇ ವಿಧಿ ಪ್ರಕಾರ ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನು ರಕ್ಷಣೆ ಮಾಡೋದು. ಇದು ಕೇಳ್ತಾರೆ ನೋಡಿ, ಈ ವಿಧಿಗಳು 355ನೇ ವಿಧಿ ಏನನ್ನ ಸೂಚಿಸ್ತದೆ ಅಂತ ಕೊಡ್ತಾರೆ. 355ನೇ ವಿಧಿ ಪ್ರಕಾರ ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನು ರಕ್ಷಣೆ ಮಾಡೋದು. ಸಂವಿಧಾನದ 56ನೇ ವಿಧಿಯ ಪ್ರಕಾರ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೊಳಿಸೋದು. ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ 356ನೇ ವಿಧಿ. ಓಕೆ, ನೆಕ್ಸ್ಟು ಸಾರ್ವಜನಿಕ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯವು ಸಶಸ್ತ್ರ ಸೈನಿಕ ಪಡೆಗಳನ್ನು ಹೊಂದಿದ್ದು ಅವುಗಳ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಅವು ಯಾವ್ಯಾವ ಅಂತ ಕೇಳಿದಾಗ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, CRPF ಅಂತ ಕರೀತಾರೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಈ ಪಡೆಯು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು, ದಂಗೆಗಳನ್ನು ಹತ್ತಿಕ್ಕಲು ರಾಜ್ಯ ಪೊಲೀಸ್ ಪಡೆಗಳಿಗೆ ಸಹಾಯ ಮಾಡುತ್ತದೆ ಹಾಗೂ ದೇಶದ ಯಾವುದೇ ಭಾಗ ನೈಸರ್ಗಿಕ ವಿಕೋಪಗಳಿಗೆ ಒಳಗಾದಾಗ ಪರಿಹಾರ ಕಾರ್ಯವನ್ನು ಕೂಡ ಮಾಡುತ್ತೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ಸಲುವಾಗಿ ಕಾರ್ಯನಿರ್ವಹಿಸೋದು ಯಾವುದಂತ ಕೇಳಿದಾಗ CRPF. ಇದೇನು ದಂಗೆಗಳನ್ನು ಹತ್ತಿಕ್ಕೋ ಸಲುವಾಗಿ, ಆಮೇಲೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ರಾಜ್ಯ ಪೊಲೀಸ್ ಪಡೆಗಳಿಗೆ ಸಹಾಯ ಮಾಡುತ್ತೆ ಹಾಗೂ ದೇಶದ ಯಾವುದೇ ಭಾಗದಲ್ಲಿ ನೈಸರ್ಗಿಕ ವಿಕೋಪಗಳಾಗ್ತಾವಲ್ಲ, ಇದು ನೈಸರ್ಗಿಕ ವಿಕೋಪಗಳಂತಂದ್ರೇನು, ಭೂಕಂಪ, ಪ್ರವಾಹ, ಬರಗಾಲ ಇಂಥವೆಲ್ಲ ಆಗ್ತಾವಲ್ಲ, ಇಂತಹ ಪರಿಸ್ಥಿತಿನಲ್ಲಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುತ್ತೆ ಇದು CRPF. ಓಕೆ, ನೆಕ್ಸ್ಟು ಗಡಿ ಭದ್ರತಾ ಪಡೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಭಾರತವು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ದೇಶಗಳೊಂದಿಗೆ ಹೊಂದಿರುವ ಗಡಿಯನ್ನು ರಕ್ಷಿಸುವುದರೊಂದಿಗೆ ಈ ಗಡಿ ಭಾಗಗಳಲ್ಲಿ ಸಂಭವಿಸುವ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವುದಕ್ಕಾಗಿ ಈ ಗಡಿ ಭದ್ರತಾ ಪಡೆಯನ್ನು ರಚಿಸಲಾಗಿದೆ. ನೋಡಿ, BSF ಯಾವ್ಯಾವ ದೇಶದ ಗಡಿಗಳನ್ನು, ಅಂದರೆ ನಮ್ಮ ದೇಶದ ಗಡಿಯನ್ನು ಯಾವ್ಯಾವ ದೇಶಗಳಿಂದ ರಕ್ಷಣೆ ಮಾಡುತ್ತೆ ಅಂತ ಕೇಳಿದಾಗ ಬಾಂಗ್ಲಾದೇಶ, ಆಮೇಲೆ ಪಾಕಿಸ್ತಾನ. ಇದ್ರ ಜೊತೆನೂ ಗಡಿ ಭಾಗಗಳಲ್ಲಿ ಸಂಭವಿಸುವ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವುದಕ್ಕಾಗಿ ಈ ಗಡಿ ಭದ್ರತಾ ಪಡೆ ರಚನೆ ಮಾಡಲಾಗಿದೆ. ಓಕೆ, ನೆಕ್ಸ್ಟು ರೈಲ್ವೆ ರಕ್ಷಣಾ ಪಡೆ, RPF ಅಂತ ಬರುತ್ತೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕರೀತಾರೆ. ರೈಲ್ವೆ ಅಪರಾಧಗಳನ್ನು ತಡೆಗಟ್ಟುವುದು, ಅವುಗಳ ತನಿಖೆ ನಡೆಸುವುದು, ರೈಲ್ವೆ ಪ್ರಯಾಣಿಕರ ರಕ್ಷಣೆ ಮತ್ತು ರೈಲ್ವೆ ಹಳಿ ಮೊದಲಾದ ರೈಲ್ವೆಗೆ ಸಂಬಂಧಿಸಿದ ಆಸ್ತಿಗಳನ್ನು ರಕ್ಷಣೆ ಮಾಡೋದು RPFನ ಕಾರ್ಯ ಆಗಿರುತ್ತೆ. ನೆಕ್ಸ್ಟು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದು ಭಾರತ ಸರ್ಕಾರದ ಸಾರ್ವಜನಿಕ ವಲಯದಲ್ಲಿನ ಬೃಹತ್ ಕಾರ್ಯ ಉದ್ದಿಮೆಗಳಿಗೆ, ವಿಮಾನ ನಿಲ್ದಾಣಗಳು, ಬಂದರುಗಳು, ನೋಟು ಮುದ್ರಣಾಲಯ ಮತ್ತು ನಾಣ್ಯ ಟಂಕಶಾಲೆಗಳಂತಹ ಸಂಸ್ಥೆಗಳಿಗೆ ಭದ್ರತೆಯನ್ನು ಒದಗಿಸುತ್ತೆ CISF. ನೋಡಿ, ಇವು ಒಂದೊಂದು ಕೇಳಬಹುದು. ಬಂದರುಗಳ ರಕ್ಷಣೆ ಯಾವುದು ಮಾಡುತ್ತೆ, ಯಾವ ಸಂಸ್ಥೆ ಮಾಡುತ್ತೆ ಅಂತ ಕೇಳಬಹುದು. ಅಥವಾ ನೋಟು ಮುದ್ರಣಾಲಯ ಮತ್ತು ನಾಣ್ಯ ಟಂಕಶಾಲೆಗಳಿಗೆ ಯಾವ ಸಂಸ್ಥೆ ಭದ್ರತೆಯನ್ನು ನೀಡುತ್ತೆ, ಇಲ್ಲ ಯಾವ ಒಂದು ಪಡೆ ಭದ್ರತಾ ನೀಡುತ್ತೆ ಅಂತ ಈ ಥರ ಕೇಳಬಹುದು ಎಕ್ಸಾಮಲ್ಲಿ. ಸೊ ಆವಾಗ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಭಾರತ ಸರ್ಕಾರದ ಸಾರ್ವಜನಿಕ ವಲಯದಲ್ಲಿನ ಬೃಹತ್ ಕೈಗಾರಿಕಾ ಉದ್ದಿಮೆಗಳಿಗೆ, ವಿಮಾನ ನಿಲ್ದಾಣಗಳಿಗೆ, ಬಂದರುಗಳಿಗೆ, ನೋಟು ಮುದ್ರಣಾಲಯ ಮತ್ತು ನಾಣ್ಯ ಟಂಕಶಾಲೆಗಳಂತಹ ಸಂಸ್ಥೆಗಳಿಗೆ ಭದ್ರತೆಯನ್ನು ಒದಗಿಸುತ್ತೆ CISF. ಓಕೆ, ಕೇಂದ್ರ ಸರ್ಕಾರವು ಸಂಯೋಜನಾ ಕಾರ್ಯ ಮತ್ತು ವಿಶೇಷ ಹೊಣೆಗಾರಿಕೆಯ ಮೂಲಕ ರಾಷ್ಟ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕೇಂದ್ರ ಸರ್ಕಾರ ಹೊಂದಿರುವ ಅಧಿಕಾರ, ಜವಾಬ್ದಾರಿ, ತಜ್ಞ ಸೇವೆ ಮುಂತಾದವುಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ರಾಜ್ಯ ಸರ್ಕಾರಗಳಿಗೆ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಸಂಬಂಧಪಟ್ಟ ಇಲಾಖೆಗಳ ಮೂಲ ನಿರಂತರವಾಗಿ ನೀಡುತ್ತೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಪ್ರೊಟೆಕ್ಷನ್ ಮಾಡುತ್ತೆ, ರಾಜ್ಯಗಳ ರಕ್ಷಣೆಯನ್ನು ಮಾಡುತ್ತೆ. ಸೊ ಹಾಗಾಗಿ
ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸೋದು, ಮಾರ್ಗದರ್ಶನವನ್ನು ನೀಡೋದು, ಆಮೇಲೆ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ನಿರಂತರವಾಗಿ ಅವುಗಳಿಗೆ ಮಾರ್ಗದರ್ಶನ ನೀಡೋ ಕೆಲಸವನ್ನು ಮಾಡುತ್ತೆ. ಓಕೆ, ನೆಕ್ಸ್ಟು ರಾಜ್ಯ ಪಾತ್ರ ಮತ್ತು ರಾಜ್ಯ ಪೊಲೀಸ್ ವ್ಯವಸ್ಥೆ. ರಾಜ್ಯದ ಪಾತ್ರ, ರಾಜ್ಯ ಪೊಲೀಸ್ ವ್ಯವಸ್ಥೆ. ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರಗಳ ಪ್ರಾಥಮಿಕ ಜವಾಬ್ದಾರಿಯಾಗಿರುತ್ತೆ. ತಮ್ಮ ಜವಾಬ್ದಾರಿಯ ನಿರ್ವಹಣೆಗಾಗಿ ರಾಜ್ಯಗಳು ನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗಗಳಿಂದ ಕೂಡಿದ ಪೊಲೀಸ್ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಓಕೆ, ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆಯು ರಾಜ್ಯ ಗೃಹ ಮಂತ್ರಿ ಅಧೀನದಲ್ಲಿ ಬರುತ್ತೆ. ನೋಡಿ, ಇದು ಕೇಳ್ತಾರೆ, ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ಯಾವ ಮಂತ್ರಿ ಅಧೀನದಲ್ಲಿ ಬರುತ್ತೆ ಅಂತ ಕೇಳಬಹುದು, ಯಾವೊಂದು ಇಲಾಖೆಯ ಅಧೀನದಲ್ಲಿ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ರಾಜ್ಯ ಗೃಹ ಮಂತ್ರಿಯ ಅಧೀನದಲ್ಲಿ ಪೊಲೀಸ್ ಖಾತೆ ಬರುತ್ತೆ. ರಾಜ್ಯ ಗೃಹ ಮಂತ್ರಿಯು ಪೊಲೀಸ್ ಆಡಳಿತಕ್ಕೆ ಸಂಬಂಧಪಟ್ಟ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಗೃಹ ಇಲಾಖೆಯ ಕಾರ್ಯದರ್ಶಿಯು ಭಾರತೀಯ ಆಡಳಿತ ಸೇವೆಯ ಅಂದರೆ IAS ಅಧಿಕಾರಿಯಾಗಿದ್ದು, ಇವರು ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ನೋಡಿ, IAS ಅಧಿಕಾರಿಯಾಗಿರ್ತಾರೆ. ಯಾರು? ಗೃಹ ಇಲಾಖೆಯ ಕಾರ್ಯದರ್ಶಿಯು IAS ಅಧಿಕಾರಿಯಾಗಿರ್ತಾರೆ. ಇವರು ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಇವರು ಗೃಹ ಮಂತ್ರಿಗೆ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಸಲಹೆ ಮತ್ತು ನೆರವು ನೀಡುತ್ತಾರೆ. ಗೃಹ ಇಲಾಖೆಯು ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಓಕೆ, ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಅಥವಾ ಪೊಲೀಸ್ ಆಡಳಿತ ವ್ಯವಸ್ಥೆ ರಚನೆ ಯಾವ ರೀತಿಯಾಗಿ ಇರುತ್ತೆ ಅಂತ ಕೇಳಿದಾಗ, ಫಸ್ಟ್ ಗೃಹ ಸಚಿವರು ಇರ್ತಾರೆ. ಅವ್ರ ಕೆಳಗಡೆ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಬರ್ತಾರೆ. ಅವ್ರ ಕೆಳಗೆ ಪೊಲೀಸ್ ಮಹಾನಿರ್ದೇಶಕರು DG ಆ್ಯಂಡ್ IGP ಬರ್ತಾರೆ. ರಾಜ್ಯ ಪೊಲೀಸ್ ಇಲಾಖೆ ಮುಖ್ಯಸ್ಥರು ಅಂತ ಕರೀತಾರೆ ಇವರಿಗೆ. ಪೊಲೀಸ್ ಮಹಾನಿರ್ದೇಶಕರು DG ಆ್ಯಂಡ್ IGP ಇವರಿಬ್ಬರು ಬರ್ತಾರೆ. ರಾಜ್ಯ ಪೊಲೀಸ್ ಇಲಾಖೆ ಮುಖ್ಯಸ್ಥರಾಗಿರ್ತಾರೆ ಇವರು. ಇವ್ರ ಕೆಳಗೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಬರ್ತಾರೆ, DGP. ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು DGP ಕೆಳಗಡೆಗೆ ADGP ಬರ್ತಾರೆ. ADGP ಕೆಳಗೆ IGP ಬರ್ತಾರೆ. IGP ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. IGP ಕೆಳಗೆ DIG ಬರ್ತಾರೆ. ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಕರೀತಾರೆ. ಇವರು ಉಪವಲಯ ಕಚೇರಿಯ ಮುಖ್ಯಸ್ಥರಾಗಿರ್ತಾರೆ, DIG. DIG ಕೆಳಗೆ SP ಬರ್ತಾರೆ. ಸೂಪ್ರಿಡೆಂಟ್ ಆಫ್ ಪೊಲೀಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಾರೆ ಇವರು. ಓಕೆ, ನೆಕ್ಸ್ಟು SP ಕೆಳಗೆ ASP ಬರ್ತಾರೆ. ಅಡಿಷನಲ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಬರ್ತಾರೆ. ಇವರು ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಾರೆ. DYSP ಬರ್ತಾರೆ ASP ಕೆಳಗಡೆ. ಡೆಪ್ಯೂಟಿ ಸೂಪ್ರಿಡೆಂಟ್ ಆಫ್ ಪೊಲೀಸ್, ಇವರು ಉಪವಿಭಾಗ ಕಚೇರಿಯ ಮುಖ್ಯಸ್ಥರಾಗಿರ್ತಾರೆ. ನೆಕ್ಸ್ಟು CPI ಬರ್ತಾರೆ, ಇನ್ಸ್ಪೆಕ್ಟರ್ ಆಫ್ ಪೊಲೀಸು, ಇವರು ವೃತ್ತ ಕಚೇರಿಯ ಮುಖ್ಯಸ್ಥರಾಗಿರ್ತಾರೆ. CPI ಕೆಳಗಡೆ PSI ಬರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸು, ಇವರು ಪೊಲೀಸ್ ಠಾಣೆಯ ಮುಖ್ಯಸ್ಥರಾಗಿರ್ತಾರೆ. ಓಕೆ, PSI ನಂತರ ASI ಬರ್ತಾರೆ. ಅಂದರೆ PSI ಕೆಳಗಡೆ ASI ಇರ್ತಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂತಾರೆ ಇವರಿಗೆ. ASI ಕೆಳಗಡೆ HC ಅಥವಾ ಹೆಡ್ ಕಾನ್ಸ್ಟೇಬಲ್ ಬರ್ತಾರೆ. ಹೆಡ್ ಕಾನ್ಸ್ಟೇಬಲ್ ಕೆಳಗಡೆ PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾರೆ. ಓಕೆ, ನೆಕ್ಸ್ಟು ಪೊಲೀಸ್ ವ್ಯವಸ್ಥೆಯು ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆ ಹಾಗೂ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಾಗ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬಹುದಾಗಿದೆ. ಇಲ್ಲಿ ದೂರು ನೀಡಿದ ನಂತರ ಪ್ರಥಮ ಮಾಹಿತಿ ವರದಿ FIR ಅನ್ನು ದಾಖಲಿಸಲಾಗುತ್ತೆ. ನೋಡಿ, FIRನ ವಿಸ್ತೃತ ರೂಪ ತಿಳಿಸಿ ಅಂತ ಎಕ್ಸಾಮಲ್ಲಿ ಕೇಳಿದ್ರು. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳ್ತಾರೆ, FIR. ಓಕೆ, ನೆಕ್ಸ್ಟು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಇವುಗಳನ್ನು ನೋಡೋಣ. ಸಾರ್ವಜನಿಕ ಆಡಳಿತದ ಪಿತಾಮಹ. ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ವುಡ್ರೋ ವಿಲ್ಸನ್ ಅವ್ರನ್ನ ಕರೀತಾರೆ. ವುಡ್ರೋ ವಿಲ್ಸನ್. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದ್ದಾರೆ? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಓಕೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ.
ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು 315ನೇ ವಿಧಿ. ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಕೂಡ ಇದೇ ವಿಧಿ ಹೇಳುತ್ತೆ. ಓಕೆ. 320ನೇ ವಿಧಿ ನಿಮಿಷ 320ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ತಿಳಿಸುತ್ತೆ ನೋಡಿ. ಓಕೆ. ನೆಕ್ಸ್ಟ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸು ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಅಂತಿದೆ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಯಾರೆಲ್ಲ ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಗಳನ್ನು ನೋಡಿ. ಅಂದರೆ 6th ಸಹ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.